ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್. ಜನವರಿ 5ರಂದು ಮಾನಸಿಕ ಅಸ್ವಸ್ಥತೆ ಮೇಲೆ ಪಾಪಿಗಳು ಗ್ಯಾಂಗ್ ರೇಪ್ ಎಸಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮ ಕ್ರಾಸ್ ಬಳಿ ಮಹಿಳೆ ಮೇಲೆ ಪಾಪಿಗಳು ಎರಗಿದ್ದಾರೆ. ರೇಪ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಬೀಸಾಕಿ ಹೋಗಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಸಂತ್ರಸ್ತೆಯನ್ನ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಆರೋಪಿಗಳನ್ನ ಪತ್ತೆ ಹಚ್ಚಿಲ್ಲ ಅಂತ ಸಹೋದರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಜಾತ್ರೆಯ 6ನೇ ದಿನವಾದ ಇವತ್ತು ಮಠಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಆದರೆ ಊರಿಗೆ ತೆರಳಲು ಬಸ್ ಸಿಗದೆ ಪರದಾಡಿದ್ರು. ಬಸ್ಗಳು ಫುಲ್ ರಶ್ ಆಗಿ ಸೀಟ್ ಹಿಡಿಯಲು ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದಿದ್ರು. ರಾತ್ರಿ ಸಮಯದಲ್ಲಿ ಸಿಂಗಲ್ ಬ್ಯಾರಲ್ ಗನ್ ಹಿಡಿದು ಕಾಫಿ ತೋಟದಲ್ಲಿ 4 ಓಡಾಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಗೊಣಕಲ್ನಲ್ಲಿ ಘಟನೆ ನಡೆದಿದೆ. ಕಾರಿನ ಬೆಳಕು ಕಂಡು ಬಂದೂಕು ಎಸೆದು ಕಾಲ್ಕಿತ್ತಿದ್ದಾರೆ. ತೋಟದ ಮಾಲೀಕ ಮಂದೀಪ್ ದೂರು ಆಧರಿಸಿ ಶಿವಕುಮಾರ್, ಜಗದೀಶ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಶಾಲೆಗೆ ವರ್ಗಾವಣೆಯಾಗಿ ಬಂದಿದ್ದ ಹೊಸ ಶಿಕ್ಷಕಿ ಎದುರು ಅಡುಗೆ ಸಹಾಯಕಿ ಶ್ರೀದೇವಿ ಹಾಗೂ ಆಕೆಯ ಪತಿ ಕಿರಿಕ್ ಮಾಡಿದ್ದಾರೆ. ಹೊಸ ಶಿಕ್ಷಕರಿಗೆ ಅಧಿಕಾರ ವಹಿಸುವುದು ಬೇಡ ಅಂತ ಖ್ಯಾತೆ ತೆಗೆದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕವರ್ನಖೇಡ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಮಕ್ಕಳ ಆರೋಗ್ಯ ಕಾಪಾಡಬೇಕಾದ ವೈದ್ಯನ ಗಾಂಜಾ ಗಮ್ಮತ್ತು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಬೆಳಗಾವಿಯ ಶಿವಬಸವನ ನಗರದಲ್ಲಿರೋ ರಾಹುಲ್ ಬಂತಿ ಮನೆಯಲ್ಲಿ 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಹಿರೇಬಾಗೇವಾಡಿ ಸಮುದಾಯ ಕೇಂದ್ರದ ವೈದ್ಯ ರಾಹುಲ್ ಗಾಂಜಾ ಸೇವಿಸಿದ್ದು ಬಯಲಾಗಿದೆ. ಮಾಳಮಾರುತಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ನೋಟಿಸ್ ಮಾತ್ರ ಕೊಟ್ಟು ಸೈಲೆಂಟ್ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ನಗರಂಗೆರೆ ಗ್ರಾಮದಲ್ಲಿ ವಿಶೇಷ ಆಚರಣೆ ನಡೆಯುತ್ತಿದೆ. ಗ್ರಾಮದ ಪ್ರತಿ ದಿಕ್ಕಿನ ಮಾರ್ಗಗಳಿಗೂ ಮುಳ್ಳುಬೇಲಿ ಹಾಕಲಾಗುತ್ತೆ. ಗ್ರಾಮದಿಂದ ವಸ್ತುಗಳನ್ನು ಹೊರಕ್ಕೆ ತೆಗೆದುಕೊಂಡು ಹೋಗುವಂತಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಶೂನ್ಯದ ಮಾರಮ್ಮ ಜಾತ್ರೆ ನಡೆಸುತ್ತಾರೆ. ನಾಳೆಯಿಂದ ಜನವರಿ 17ರವರೆಗೆ ಜಾತ್ರೆ ನಡೆಯಲಿದೆ.